ಸ್ನೇಹಿತರೆ ಹಾಗೂ 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಿಟ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯ 15 ಘನಾಕೃತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 15.1ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಘನಾಕೃತಿಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ 15.1ರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಅಭ್ಯಾಸ 15.1 ಅದರಲ್ಲಿ ಮೊದಲನೇ ಪ್ರಶ್ನೆ, ಯಾವ ಜಾಲಗಳು ಘನಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ಗುರುತಿಸಿ. ಯಾವ ಜಾಲಗಳು ಘನಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ಗುರುತಿಸಿ. ಜಾಲಗಳ ನಕಲನ್ನು ಕತ್ತರಿಸಿ ಮತ್ತು ಇವುಗಳನ್ನು ಪ್ರಯತ್ನಿಸಬೇಕು. ಅಂದರೆ ಇಲ್ಲಿ ಜಾಲಾಕೃತಿಗಳನ್ನು ಕೊಡಲಾಗಿದೆ. ಆ ಜಾಲಾಕೃತಿಗಳನ್ನು ನೋಡಿದಾಗ ಅದು ಯಾವ ಆಕೃತಿಯನ್ನು ಉಂಟು ಮಾಡ್ತದೆ, ಆ ರೀತಿ ಕಟ್ ಮಾಡಿ ಮಡಚಿದಾಗ ಅದು ಯಾವ ಆಕೃತಿ ಕೊಡ್ತದೆ. ಈಗ ಒಂದೇದದ ಈ ರೀತಿ ರಟ್ಟಿನಲ್ಲಿ ನಾವು ಕಟ್ ಮಾಡಿದಾಗ ಅದು ಮಡಚಿದಾಗ ಯಾವ ಆಕೃತಿ ಆಗ್ತದೆ. 1, 2, 3, 4, 5, 6 ಚಿತ್ರಗಳನ್ನು ಕೊಡಲಾಗಿದೆ. ಈ ರೀತಿ ನಾವು ರಟ್ಟಿನ ಬಾಕ್ಸಲ್ಲಿ ಇವುಗಳನ್ನು ಕತ್ತರಿಸಿದಾಗ ಯಾವ ಆಕೃತಿಗಳನ್ನು ನೀಡ್ತಾವು ಓಡೋದನ್ನು ಬರಿಬೇಕಾಗ್ತದೆ. 15 ಈ ಜಾಲಗಳಲ್ಲಿ ನೋಡಿದಾಗ 2ನೇದು, 3ನೇದು, 4 ಮತ್ತು 6 2, 3, 4, 6ನೇ ಚಿತ್ರಗಳು ಘನಗಳನ್ನು ಉಂಟು ಮಾಡ್ತವೆ. ಅದಕ್ಕಾಗಿ ಈ 1 ಮತ್ತು 5ನೇ ಆಕೃತಿ ಘನಗಳನ್ನು ಉಂಟು ಮಾಡಲ್ಲ. ಅದರಿಂದ ಜಾಲಗಳಲ್ಲಿ 2, 3, 4 ಮತ್ತು 6ನೇ ಘನಗಳನ್ನು ಉಂಟು ಮಾಡ್ತಾವೆ. 6ನೇ ಚಿತ್ರ ಏನು ಮಾಡ್ತಾವೆ, ಘನಗಳನ್ನು ಉಂಟು ಮಾಡ್ತಾವೆ. 2ನೇ ಪ್ರಶ್ನೆ, ಪ್ರತಿ ಮುಖದ ಮೇಲೆ ಚುಕ್ಕೆಗಳನ್ನು ಹೊಂದಿರುವ ಘನಗಳೇ ದಾಳಗಳು. ದಾಳದ ಅಭಿಮುಖ ಮುಖಗಳ ಮೇಲಿನ ಒಟ್ಟು ಚುಕ್ಕೆಗಳ ಸಂಖ್ಯೆ 7 ಆಗಿರ್ತದೆ. ಇಲ್ಲಿ ದಾಳಗಳನ್ನು ಘನಗಳನ್ನು ರಚಿಸಲು 2 ಜಾಲಗಳಿವೆ. ಪ್ರತಿ ಚೌಕದಲ್ಲಿನ ಸಂಖ್ಯೆಯು ಆ ಡಬ್ಬದಲ್ಲಿನ ಚುಕ್ಕೆಗಳ ಸಂಖ್ಯೆಯನ್ನು ಸೂಚಿಸ್ತದೆ ತಂದರು. ಇಲ್ಲಿ ಕೊಡಿದ್ರಿ ನೋಡಿರಿ, ಈ ಜಾಲ ಕೊಡಿದರು. ಇದರ ಮೇಲ್ಭಾಗದಲ್ಲಿ 7 ಚುಕ್ಕಿ ಬರಬೇಕು. ಅಂದರೆ ಅಭಿಮುಖ ಮುಖಗಳ ಸಂಖ್ಯೆಗಳ ಮೊತ್ತ ಎಷ್ಟು ಬರಬೇಕು, 7 ಆಗಬೇಕು. ಹಂಗಾರೆ ಅದನ್ನು ಹೆಂಗೆ ತಿರ್ಸಿದಾಗ ಬರ್ತದೆ. ಅಭಿಮುಖ ಮುಖಗಳ ಮೊತ್ತ 7 ಆಗುವಂತೆ ಸ್ಮರಿಸಿಕೊಂಡು ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಖ್ಯೆಗಳನ್ನು ತುಂಬಿರಿ. ಅಂದರೆ ಬಿಟ್ಟ ಸ್ಥಳಗಳಲ್ಲಿ ತುಂಬಬೇಕು. ಅಭಿಮುಖ ಮುಖಗಳ ಸಂಖ್ಯೆ 7 ಆಗಬೇಕು, ಆ ರೀತಿ ತುಂಬಬೇಕು. ಈ ರೀತಿ ಜಾಲಾಕೃತಿ ಬರ್ತದೆ. ಅಭಿಮುಖ ಮುಖಗಳ ಸಂಖ್ಯೆ 7 ಬರ್ತದೆ. 1ರಲ್ಲಿ 6 ಕೂಡಿಸಿದಾಗ 7. ಇಲ್ಲಿ ಚಿತ್ರವನ್ನು ನೋಡಿದಾಗ ಅಭಿಮುಖಗಳು ಯಾವ್ಯಾವ ಬರ್ತಾವೆ ಅನ್ನೋದು ನಿಮ್ಗೆ ಇಲ್ಲಿ ಗುರುತಿಸ್ತಾನು. ಈ ಜಾಲಾಕೃತಿಯಲ್ಲಿ 1ಕ್ಕೆ 6 ಅಭಿಮುಖ, 3ಕ್ಕೆ 4 ಅಭಿಮುಖ, 2ಕ್ಕೆ 5 ಅಭಿಮುಖ ಆಗ್ತದೆ. ನಂತರ 6ಕ್ಕೆ ಇಲ್ಲಿ 1 ಅಭಿಮುಖ, ಹೌದು, 2ಕ್ಕೆ 6, 5ಕ್ಕೆ 3 ಈ ರೀತಿ ಅಭಿಮುಖ ಆಗ್ತದೆ. ಇದು ದಾಳಕ್ಕೆ ಜಾಲವಾಗಬಹುದೇ? ನಿಮ್ಮ ಉತ್ತರವನ್ನು ವಿವರಿಸಿ. ಇದು ದಾಳಕ್ಕೆ ಜಾಲವಾಗಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇಲ್ಲಿ ಜಾಲಾಕೃತಿಯನ್ನು ಗಮನಿಸ್ರಿ. ಇದು ಒಂದು ದಾಳದ ಜಾಲ ಆಗಬಹುದನ್ನು ನೋಡಿ, ತಪ್ಪು. ಯಾಕಂದ್ರೆ ಜಾಲಕ್ಕೆ ದಾಳ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಭಿಮುಖ ಬಾಹು ಆಗಿರ್ತದೆ. ಬಾಹುಗಳ ಮೇಲಲ್ಲಿರುವ ಒಂದು ಜೊತೆ 1 ಮತ್ತು 4 ಅವುಗಳ ಮೊತ್ತ 7 ಆಗಲು ಸಾಧ್ಯವಿಲ್ಲ. ಅವುಗಳ ಮೊತ್ತ 7 ಆಗೈತೆ, ಅಲ್ಲಿ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಅಭಿಮುಖ ಬಾಹುಗಳ ಮೇಲೆ 3 ಮತ್ತು 6 ಇದೆ. ಅವುಗಳ ಮೊತ್ತ ಸಹ 7 ಆಗಲು ಸಾಧ್ಯವಿಲ್ಲ. ಮೊತ್ತ 7 ಬರಬೇಕು. ಘನವನ್ನು ರಚಿಸಲು ಒಂದು ಅಪೂರ್ಣ ಜಾಲ ಇಲ್ಲಿದೆ. ಇದನ್ನು ಕನಿಷ್ಠ 2 ವಿಧಾನಗಳಿಂದ ಪೂರ್ಣಗೊಳಿಸಿ. ಘನಕ್ಕೆ 6 ಮುಖಗಳಿವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಈ ಜಾಲದಲ್ಲಿ ಎಷ್ಟು ಮುಖಗಳಿವೆ? 2 ಬೇರೆ ಬೇರೆ ಚಿತ್ರಗಳನ್ನು ನೀಡಿ ನೀವು ಸುಲಭವಾಗಿ ನಿರ್ವಹಣೆಗಾಗಿ ಚೌಕಾಕಾರದ ಹಾಳೆಗಳನ್ನು ಇಲ್ಲಿ ಬಳಸಬಹುದು ಅಂತ ಕ್ವಶನ್ ಅದ. ಹಂಗಾರೆ ಯಾವುದು ಬೇಕು ಮಾಡೋದು ನೋಡಿದಾಗ 3 ಮುಖಗಳು. ಎಷ್ಟು? 3 ಮುಖಗಳು. ಈ ರೀತಿ 3 ಮುಖಗಳನ್ನು ಇರ್ತಕ್ಕಂಥ ಜಾಲಾಕೃತಿಗಳನ್ನು 2 ರೀತಿ ಜಾಲಾಕೃತಿ ಮಾಡ್ಬೋದು. ಈ ರೀತಿ 2 ಜೊತೆ ಜಾಲಾಕೃತಿಗಳು ಬರ್ತಕ್ಕಂಥದ್ದು. ಐದನೇ ಪ್ರಶ್ನೆ, ಸೂಕ್ತ ಘನಗಳೊಂದಿಗೆ ಜಾಲಗಳನ್ನು ಹೊಂದಿಸಿ.
ಇಲ್ಲಿ ಹೊಂದಿಸಿ ಬರೆಯದ ಸೂಕ್ತ ಗಣವೊಂದೇ ಜಾಲಗಳನ್ನು ಹೊಂದಿಸಬೇಕು. ಅದರಲ್ಲಿ ಚಿತ್ರಗಳನ್ನ ಕೊಡಲಾಗಿದೆ ABCD ಚಿತ್ರಗಳು. ಒಂದನೇದು ಚೌಕಗಣ ಅದ, ಎರಡನೇದು ಸಿಲಿಂಡರ್ ಅದ, ಮೂರನೇದು ಗೋಪುರ ಅದ, ಮೂರನೇದು ಗೋಪುರ ಅದ, ಶಂಕು ಅದ, ನಾಲ್ಕನೇದು ಗೋಪುರ ಅದ, ಚೌಕಪಾದ ಗೋಪುರ ಅದ. ಹಂಗಾರೆ ಇಲ್ಲಿ ನೋಡಿದಾಗ ಚೌಕವನ್ನು ಬಿಚ್ಚಿದಾಗ ಯಾವ ರೀತಿ ಕಾಣ್ತದೆ ಅದು ಜಾಲಾಕೃತಿ ಆಗ್ತದೆ. ಚೌಕದ ಜಾಲಾಕೃತಿ ಎರಡನೇದು ಸರಿ ಆಗ್ತದೆ. ಅಂದರೆ ಇಲ್ಲಿ ಕರೆಕ್ಟ್ ಹೊಂದಿಸೋಣ. ಇದು ಚೌಕದ ಜಾಲಾಕೃತಿ ಯಾವುದಂದ್ರೆ ಇದು ಆಗ್ತದೆ. ಇನ್ನು ಸಿಲಿಂಡ್ರನ ಜಾಲಾಕೃತಿ ಯಾವುದಂದ್ರೆ ಸಿಲಿಂಡ್ರನ ಜಾಲಾಕೃತಿ ಇದು. ಆಮೇಲೆ ಶಂಕುವಿನ ಜಾಲಾಕೃತಿ ಇದಾಗ್ತದೆ. ಚೌಕಪಾದ ಇದರದ್ದು ಜಾಲಾಕೃತಿ ಇದು. ಸಿಲಿಂಡ್ರದ ಜಾಲಾಕೃತಿ ಇದಲ್ಲ, ಸಾರಿ, ಮತ್ತೊಮ್ಮೆ ಗುರ್ತ ಮಾಡೋಣ. ಈ ಥರದ್ದು ಇದು ಸಿಲಿಂಡ್ರದ್ದು ಇದಾಗ್ತದೆ. ಆಮೇಲೆ ಈ ಥರದ್ದು ಇದಾಗ್ತದೆ. ಆಮೇಲೆ ಚೌಕಪಾದ ಗೋಪುರದ್ದು ಒಂದನೇದಾಗ್ತದೆ. ಸರಿಯಾದ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ, ಚಿತ್ರದಲ್ಲಿ ಕೊಡಲಾಗಿದೆ. ಇದು ಸರಿ ಉತ್ತರ ಆಗ್ತದೆ. ಒಂದನೇದು ಈ ರೀತಿ ಆಗ್ತದೆ. ಇಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇದು ಕೊಡಬೇಕು. ಚೌಕಗಣ, ಸಿಲಿಂಡರು, ಶಂಕು, ಆಮೇಲೆ ಚೌಕಪಾದ ಗೋಪುರ. ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್.